ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೂಪರ್ ಸಂಡೇ ವಿತ್ ಸುದೀಪ ಪ್ರೋಮೋ. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಾಕಿಂಗ್ ಗೈಸ್, ಆ್ಯಕ್ಚುಲಿ ಲಿಟ್ರಲಿ ನನಗೆ ಶಾಕಿಂಗ್ ಆಗಿದೆ ಅಂತಂದರೆ ಶೋಭಾ ಶೆಟ್ಟಿ ಅವರೇ ನಾವೇ ಆಚೆ ಹೋಗ್ಬಿಡ್ತೀವಿ ಅಂತ ಸುದೀಪ್ ಸರ್ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡು ಗಳ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋದ್ರು ಆ ಶೋಭಾ? ನಾವು ಆ್ಯಕ್ಚುಲಿ ಏನು ಶೋಭಾ ನಾವು ನೋಡಿದ್ವಿ ಬಂದಾಗ ಲೈಕ್ ಒಂದು 2 ವೀಕ್ಸ್ ಬ್ಯಾಕ್ ಅವರು ಏನು ಗೊತ್ತಿತ್ತು, ನಾನು ಅವ್ರನ್ನ ಮುಖವಾಡ ಕಳ್ಸಾಕ್ಬಿಡ್ತೀನಿ, ಈ ಪಾಸಿಟಿವಿಟಿ ಅನ್ನೋನ್ನ ನೆಗೆಟಿವಿಟಿ ಮಾಡಿಬಿಡ್ತೀನಿ, ಅದು ಇದು ನಿಮ್ಗೆ ಫೇಕ್ ಅನ್ನಿಸ್ತಾ ಇದೆ ಅಂತ ಅಷ್ಟು ಬಂದಂಥ ಶೋಭಾ ಶೆಟ್ಟಿ ಅವರು ಹತ್ಕೊಂಡು ಯಾಕೆ ಸುಮ್ಮನೆ ಅಷ್ಟು ಈ ಮನೇಲಿ ಯಾರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಿಲ್ಲ, ನಾನು ಹೋಗ್ತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ. ಸೊ ಫೇವ್ರೇಟ್ ಯಾರು ಅಂತ ಕೇಳಿದಾಗಲೂ ಇಲ್ಲಿ ಯಾರು ನನ್ನಂತ ಹನುಮನ್ ಬಿಟ್ರೆ ಇನ್ಯಾರು ಇಲ್ಲ ಅಂತಲೂ ಕೂಡ ಹೇಳಿದ್ರು, ಬಾಯ್ಬಿಟ್ಟು ಹೇಳಿದ್ರು. ಬಟ್ ಇಲ್ಲಿ ಹೋಗಿ ಮತ್ತೆ ಈಗ ನೋಡ್ತಾ ಇದ್ರೆ ಈ ಪ್ರೋಮೋದಲ್ಲಿ ನಾನು ಮನೆಗೆ ಹೋಗ್ತೀನಿ ಅಂತ ಹತ್ಕೊಂಡು ಕೂತಿದ್ದಾರೆ ಲಿಟ್ರಲಿ. ಆ್ಯಂಡ್ ಸುದೀಪ್ ಸರ್ ಈ ಪ್ರೋಮೋದಲ್ಲಿ ಲೈಕ್ ಬಾಗ್ಲೂ ಕೂಡ ತೆಗೆಸ್ತಾರೆ. ಮೇ ಬಿ ಹೊರಗಡೆ ಹೋಗಿದ್ದಾರಾ ಇಲ್ಲ ಒಳಗಡೆ ಇದ್ದಾರಾ ಅನ್ನೋದು ಇನ್ನೂ ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಇವತ್ತಿನ ಎಪಿಸೋಡ್ ಕಾದು ನೋಡಬೇಕಾಗುತ್ತೆ. ಬಟ್ ನಮಗೆ ಕಾಡ್ತಾ ಇರೋದು ಒಂದೇನಂತಂದರೆ, ಇದ್ದಕ್ಕಿದ್ದಂಗೆ ಆಲ್ ಆಫ್ ಎ ಸಡನ್ನು ಈ ಥರ ಚೇಂಜ್ ಆಗೋದಕ್ಕೆ ಏನು ಸಾಧ್ಯ ಅಂತ ನಮಗೂ ಕ್ವಶನ್ ನೋಡ್ತಾ ಇದೆ ತಲೆಗೆ. ಎಲ್ಲೋ ಸ್ಕ್ರಿಪ್ಟೆಡ್ ಆಗಿದೆಯಾ ಅಂತಲೇ ಅನ್ನಿಸ್ತದೆ ಗೈಸ್ ನನಗೆ. ಆ್ಯಕ್ಚುಲಿ ನಿನ್ನೆ ಮಾತಾಡಿ ಸುದೀಪ್ ಸರು ನಾನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಇಷ್ಟ ಆಗ್ತಾಯಿಲ್ಲ. ಯಾಕಂತಂದರೆ ಕೆಲವೊಂದು ಬಾರಿ ಪಾರ್ಶಿಯಲಿ ಇರಬಾರ್ದು. ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಬಯಾಸ್ಡ್ ಇಲ್ಲ ಅಂತ. ಬಟ್ ಬಯಾಸ್ಡ್ ಇಲ್ಲ ಅಂತ ಬಂದಾಗ ಎಷ್ಟೊಂದು ಬಾರಿ ಉಗ್ರಂ ಮಂಜು ಅವ್ರದ್ದು ತುಂಬ ತಪ್ಪು ಕಾಣಿಸ್ತಾ ಇದೆ, ಎಷ್ಟೊಂದು ಬಾರಿ ಕಾಣಿಸ್ತದೆ. ಅವ್ರು ಆಡಿದ ಆಟಗಳು ಕೂಡ ಗ್ರೇ ಏರಿಯಾ ಅಂತ ಏನು ಕರೀತಾರೆ. ಅವರು ತುಂಬ ಸತಿ ಫೇಕ್ ಮಾಡಿದ್ದಾರೆ, ತುಂಬ ಸತಿ ಮೋಸ ಮಾಡಿದ್ದಾರೆ. ಫೇಕ್ ಅನ್ನೋಕ್ಕಾಗಲ್ಲ, ಮೋಸ ಮಾಡಿದ್ದಾರೆ. ಅದು ಕಾಣಿಸ್ತಾ ಇದೆ ನನಗೆ. ಮುಂದೆಗಡೆ ನೀನು ಕ್ಯಾಮ್ರಾದಲ್ಲಿ ಎಷ್ಟೇ ಹೈಡ್ ಮಾಡೋಕ್ಕೆ ಹೋದ್ರೂ ಕೂಡ ಅವರು ಮೋಸ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಏನು ಒಂದು ಬಾಕ್ಸಿಂದ ಟಾಸ್ಕ್ ಇತ್ತು ಗೊತ್ತಾ, ಅದರಲ್ಲಿ ಉಸ್ತುವಾರಿ ತೊಗೊಂಡಿರ್ತಾರೆ, ಅದರಲ್ಲಿ ಕಾಲನ್ನ ಹಿಡ್ಕೊಂಡು ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಗೊತ್ತಾ. ತ್ರಿವಿಕ್ರಮ್ ಅವ್ರು ಸೆಕೆಂಡ್ ಬರ್ತಾರೆ, ಉಗ್ರಂ ಮಂಜು ಗೌತಮಿ ಮತ್ತು ಹನುಮಂತು ಅವರು ಫಸ್ಟ್ ಬರ್ತಾರೆ. ಅದ್ರಲ್ಲಿ ಗೌತಮಿ ಅವರಂತೂ ಹೆಂಗೆ ಬೇಕೋ ಹಂಗೆ ನಿಂತ್ಕೊಂಡಿದ್ರು, ನೀಟಾಗಿ ಸಪೋರ್ಟ್ ತೊಗೊಂಡು ನಿಂತ್ಕೊಂಡಿದ್ರು. ಅದು ನೀವು ಎಲ್ಲೂ ಹೈಲೈಟೇ ಮಾಡಿದ್ದು, ಅವ್ರ ಕಡೆ ನೋಡ್ತಾನೆ ಇಲ್ಲ, ಬರೀ ಈ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಇತ್ತು ಇವ್ರಿಗೆ. ತ್ರಿವಿಕ್ರಮು ಮತ್ತು ಶಿಶಿರ್ ಅವ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಷ್ಟೇ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾಕೆ ಅದು ಹೈಲೈಟ್ ಯಾಕೆ ಮಾಡಲಿಲ್ಲ. ಈಗ ಹೈಲೈಟೆಡ್ ಪಾರ್ಟಲ್ಲಿ ನೆನ್ನೆ ಬಂತು ಅಂತಂದರೆ ಮೋಕ್ಷಿತ್ ಅವರು ಕ್ಲಾಸ್ ತೊಗೊಂಡ್ರು, ಇವ್ರಿಗೂ ಕ್ಲಾಸ್ ತೊಗೊಂಡ್ರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಹೆಂಗೆ ಬಂತು ಅಂತಂದರೆ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ನಿಮ್ಮ ಪರ್ಸ್ನಲ್ ಇದರಲ್ಲಿ ನನಗೆ ಅದು ಚೆನ್ನಾಗಿ ಮಾಡಿದ್ರು ಅಂತಂತಾರೆ, ಚೆನ್ನಾಗಿ ಟಾಸ್ಕ್ಗಳಾಯ್ತಾ ಅದು ಆಡಿದ್ರು ಅಂತಂತಾರೆ. ಬಟ್ ನನಗೆಲ್ಲ ಒಂದು ಕಡೆ ಇನ್ನೂ ಚೆನ್ನಾಗಿ ಆಗ್ಬೋದಾಯಿತು ಅಂತ ಅವ್ರು ಅಲ್ಲೂ ಕೂಡ ಅಂದರೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ನನಗೆ ತುಂಬ ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಒಂದಂತೂ ನಿಜ ಗೈಸ್, ರಜತ್ ಅವ್ರಿಗಂತೂ ನಿಜ ಹೇಳ್ತೀರಿ ಕಾದಿದೆ. ಅಂದರೆ ರಜತ್ ಅವರು ಲೈಕ್ ಅವ್ರು ಮಾತಾಡ್ತಾ ಇದ್ದು ವೇ ಇದೆಯಲ್ಲ, ಅದು ಸುದೀಪ್ ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಏನಾದ್ರು ಒಂದು ತಗೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಒಂದೇ ಒಂದು ತಪ್ಪು ಅಷ್ಟೇ, ಹಿಡಿದ್ರೆ ಟೊಮೊಟೊ ಹತ್ರ ಅಮುಕಿ ಇಲ್ಲ ಕೋಳಿ ಕತ್ಕು ಈ ಥರ ಎಲ್ಲ ಕುಯ್ದು ಬಿಡ್ತಾರೆ. ಐ ನೋ ದಟ್, ಅದಂತೂ ಕನ್ಫರ್ಮ್ ಗೈಸ್. ಆ್ಯಕ್ಚುಲಿ ಸುದೀಪ್ ಸರ್ ನೋಡ್ತಿದ್ದಂಥ ನೋಟ. ಆ್ಯಂಡ್ ಇವರು ಕೂಡ ಆ್ಯಕ್ಚುಲಿ ಏನಂತಂದರೆ ಒಬ್ಬರು ವಾರಕ್ಕೊಬ್ಬರು ಬಂದು ಅಂದರೆ ಅವ್ರು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ನಾನೇನು ಸುದೀಪ್ ಸರ್ ತಪ್ಪು ಅಂತ ನಾನು ಇಲ್ಲ ಹೇಳ್ತಾ ಇಲ್ಲ. ಅವ್ರು ಮಾತಾಡ್ತಿರೋ ರೀತಿ ಹೆಂಗಿರುತ್ತೆ ಅಂತಂದರೆ ಏನೋ ಒಂಥರ ಆರೋಗ್ಯನ್ಸ್. ಅವರು ರಜತ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು 50 ದಿವಸದಿಂದ ಏನು ಕಿಸ್ತಿಲ್ಲ, ಅದಕ್ಕೋಸ್ಕರನೇ ನನ್ನನ್ನು ಇಲ್ಲಿ ಕರೆಸ್ತಾ ಇದ್ದಾರೆ ಅಂತ ಒಂದು ಪದ ಯೂಸ್ ಮಾಡೋದು. ಅದಕ್ಕೆ ರೈಸ್ ಆದರು ಇಲ್ಲಿ ಸುದೀಪ್ ಸರ್, ಅದಕ್ಕೋಸ್ಕರ ಕರೆಸ್ತಿಲ್ಲ ನಿಮ್ಮನ್ನ ಅಂತಂದ್ರು. ಬಟ್ ನಮ್ಗೆ ಏನು ಅಂತಂದರೆ ಲೈಕ್ ಇನ್ನೇನು ಕರೆಸಿದ್ದಾರೆ ಡಿಬೇಟಬಲ್. ಇದು ಆ್ಯಕ್ಚುಲಿ ಈ ಕ್ವಶನ್ಸ್ ನಾನು ಕೇಳಬೇಕು. ಸೊ 50 ಡೇಸ್ ಆದಮೇಲೆ ವೈಲ್ಡ್ ಕಾರ್ಡ್ ಅಂತ ಏನು ಕರೆಸ್ತಾರೆ? ಅದು ಒಂದು ಹುಡುಗಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಆ್ಯಂಡ್ ಹುಡುಗದಲ್ಲಿ ಲೈಕ್ ಫಿಸಿಕಲಿ ಸ್ಟ್ರಾಂಗ್ ಕಂಟೆಸ್ಟೆಂಟು. ಸೊ ಏನೇ ಕರೆಸ್ಬೇಕಿತ್ತು ಲೈಕ್ ಅಲ್ಲಿ ಸುದೀಪ್ ಸರು ನಿಮ್ಮನ್ನ ಅದಕ್ಕೋಸ್ಕರ ಕರೆಸಿಲ್ಲ ಅಂತಂದರು. ಬಟ್ ನಮಗೆ ರೀಸನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರೂ ಕೊಡಲಿಲ್ಲ, ಅವರು ಕೊಡಲಿಲ್ಲ, ಇವರು ಕೊಡಲಿಲ್ಲ. ನಮ್ಮ ತಲೆಯಲ್ಲಿ ಓಡ್ತಾ ಇದೆ ಏನಕ್ಕೆ ಕರೆಸಿದ್ರು ಅಂದರೆ ನಮ್ಮ ತಲೆಯಲ್ಲಿ ಓಡ್ತಾ ಇದೆ. ನನಗೆ ಅನ್ಸಿದ್ದು ಏನು ಗೊತ್ತಾ, ಹೌದು 50 ಏನು ಕಿಸಕ್ಕಾಗಿಲ್ಲ ಅಂತಂದ್ರೆ ಏನಾಗ್ತಾ ಇದ್ದು, ಫಸ್ಟ್ 2 ವೀಕ್ಸ್ ಲಾಯ ಜಗದೀಶ್ ಅವ್ರದ್ದು ಒಂದು ಶೇಡಲ್ಲಿ ಇತ್ತು. 2 ವೀಕ್ ಆದ್ಮೇಲೆ 3ನೇ ವೀಕಲ್ಲಿ ಆಚೆ ಹಾಕಿದ್ರು. 4, 5 ಏನು ಬಂತು, ಅವರು ಹನುಮಂತನ ಶೇಡಲ್ಲಿ ಬಂತು. ಹನುಮಂತ ಅವ್ರದ್ದು ಬಿಟ್ಟರೆ ಬೇರೆ ಇಲ್ಲ ಇವ್ರದ್ದು. ಉಗ್ರಂ ಮಂಜು ಅವ್ರದ್ದು ಇನ್ನೊಂದು ವೀಕ್ ಬಂತು ಟಾಸ್ಕ್ ಪರ್ಫಾರ್ಮೆನ್ಸ್ ಬೇಸಿದ ಮೇಲೆ. ತ್ರಿವಿಕ್ರಮ್ ಅವ್ರದ್ದು ಅಲ್ಲ ಎಲ್ಲ ಕಡೆನೂ ಎವಿಡೆಂಟಾಗಿ ಕಾಣಿಸ್ಕೊಂಡ್ಬರ್ತು. ಇಲ್ಲಿ ಏನಾಗ್ತಾ ಇದೆ, ಜಸ್ಟ್ ಲಾಯ ಜಗದೀಶ್ ಅವ್ರು ಹೋದ್ಮೇಲೆ ಜಾಸ್ತಿ ಫೋಕಸ್ ಆಗಿದ್ದು ತ್ರಿವಿಕ್ರಮು ಮತ್ತೆ ಇವ್ರ ಮೇಲೆ, ಉಗ್ರಂ ಮಂಜು ಮೇಲೆ. ಇವ್ರನ್ನ ಹೈಪ್ ಮಾಡೋಕ್ಕೆ ಶಿಶಿರನ್ನ ನೋಡಿದ್ರು, ಶಿಶಿರ ಹೈಪ್ ಆಗೋಕ್ಕೆ ಅವ್ರಿಗೆ ಅದು ಚಾನ್ಸೇ ತಗೊಳ್ಳಿಲ್ಲ ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. 3ನೇದಾಗಿ ಬಂದ್ಬಿಟ್ಟು ಹನುಮಂತು ಬಂದರು, ಹನುಮಂತು ಮೇಲೆ ಹೈಪ್ ಸಿಕ್ತು. ಸೊ ಬಟ್ ಇಲ್ಲಿ ಫೈನಲ್ವರೆಗೂ ಇವರು 3 ಜನನೇ ಕಾಣಿಸ್ಕೊಂಬಿಟ್ರೆ ಮಿಕ್ಕಿದ ಹೆಣ್ಮಕ್ಳುಗಳೆಲ್ಲ ಹೋಗ್ಬೇಕು, ಮಿಕ್ಕಿದ ಹುಡುಗರುಗಳೇನಾಗಬೇಕು?
ಅದನ್ನೆಲ್ಲ ಯೋಚನೆ ಮಾಡಿ ತಾನೆ ಇವ್ರು ಏನು ಮಾಡ್ತಾರೆ. ಆಮೇಲೆ ಆಮೇಲೆ ಬಿಗ್ ಬಾಸ್ ಆಟ ಆಡೋಕೆ ಅಲ್ಲಿ ಯಾರಿಗೂ ಬರ್ತಲ್ಲ. ಆ್ಯಕ್ಚುಲಿ ರಜತ್ ಏನಿದ್ದಾರೆ ಗೊತ್ತಾ, ಬಿಗ್ ಬಾಸ್ ಮೆಟೀರಿಯಲ್ ಇರೋದನ್ನ ಇದ್ದಂಗೆ ಪಟ್ ಅಂತ ಹೇಳ್ಬಿಡ್ತಾರೆ, ತಲೆ ಕೆಡ್ಸ್ಕೊಂತಾರಲ್ಲ ಅವರು. ಆ ಥರ ಮಾತಾಡಬೇಕು ಬಿಗ್ ಬಾಸ್ ಮನೆ ಒಳಗಡೆ. ನಾನು ಇರೋದು ಹೆಂಗೆ ಗುರು, ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಡೈರೆಕ್ಟಾಗಿ ತೋರಿಸ್ಬೇಕು. ಪದೇ ಪದೇ ಹೇಳ್ತಾ ಇದ್ದೀವಿ, ಬಿಗ್ ಬಾಸ್ ಅನ್ನೋದು ಮೈಂಡ್ ಗೇಮು ಕೂಡ ಹೌದು. ಆ್ಯಂಡ್ ಡೈರೆಕ್ಟಾಗಿ ಏನು ಮಾತಾಡ್ತೀರೋ ಅದೇ ಇಂಪ್ಯಾಕ್ಟ್ ಆಗುತ್ತೆ ಕೊನೆವರೆಗೂ ಕೂಡ. ನೀನು ಹೀರೋನರ ಆಗ್ಬೋದು, ವಿಲನರ ಆಗ್ಬೋದು ಬಿಗ್ ಬಾಸ್ ಮನೆ ಒಳಗಡೆ. ಅದು ನಿನ್ನ ವ್ಯಕ್ತಿತ್ವದ ಮೇಲೆ ಡಿಪೆಂಡ್. ನೀನು ಹೀರೋ ಆಗಬೇಕು ಅಂತ ಬಂದಿದ್ಯಾ ಅಂದರೆ ಹೀರೋ ಆಗ್ಬೋದು. ಈಗ ಉಗ್ರ ಮಂಜು ಅವ್ರು ಹೀರೋ ಆಗಕ್ಕೆ ಬಂದಿಲ್ಲ, ನಾನು ವಿಲನ್ ಅಂತಲೇ ಪ್ರೂವ್ ಮಾಡ್ಕೊತಿದ್ದಾರೆ. ಅದು ಪದೇ ಪದೇ ತುಂಬ ಸತಿ ಹೇಳ್ತಿರ್ತಾರೆ, ಯಾಕೆ ಮೋಕ್ಷಿತ್ ಅವ್ರು ತಪ್ಪು ಮಾಡಿಲ್ವೋ, ಉಗ್ರ ಮಂಜು ಅವ್ರು ತಪ್ಪು ಮಾಡಿಲ್ವೋ ಅಂತ ಕೇಳ್ಬೋದು ನೀವು. ಬಟ್ ನಾನು ಹಿಂಗೆ ಹೇಳಲ್ಲ, ಸಿಂಪಲ್ ಆಗಿ ಮೋಕ್ಷಿತ್ ಅವರು ಒಳ್ಳೆ ತನದಲ್ಲಿ ಇರೋದಕ್ಕೆ ಪೋರ್ಟ್ರೇ ಮಾಡ್ತಾರೆ, ಒಳ್ಳೆ ತನದಲ್ಲಿ ನಡ್ಕೊಬೇಕು. ಉಗ್ರ ಮಂಜೂರು ನಾನು ಎಲ್ಲೂ ಒಳ್ಳೆನೋ ಅಂತ ಎಲ್ಲಿ ಹೇಳ್ಕೊಂತಲ್ವಲ್ಲ, ಅವ್ರು ನಾನು ಇರೋದೇ ಹಿಂಗೆ, ನಾನು ಆಡೋದೇ ಹಿಂಗೆ ಗೇಮು. ನನಗೆ ಗೊತ್ತು ಅವ್ರು ಮೋಸ ಅಂತ ಎಷ್ಟೊಂದು ಜನಕ್ಕೆ ಗೊತ್ತು. ಭವ್ಯ ಗೌಡರು ಮೋಸ ಮಾಡಿದ್ದಾರೆ, ತ್ರಿವಿಕ್ರಮ್ ಅವರು ಮೋಸ ಮಾಡಿದ್ದಾರೆ. ಸ್ಟಿಲ್ ಅವ್ರು ಹೆಂಗೆ ನಡ್ಕೊತಾ ಇದ್ದಾರೆ, ಅವ್ರು ಇದೇ ರೀತಿ ಗೊತ್ತು. ಯಾರು ನಂಬಿಕೆ ಇಕ್ಕಿ ಗೌತಮಿ ಒಬ್ಬರೇ ನಂಬಿಕೆ ಇಕ್ಕೋದಷ್ಟೇ ಉಗ್ರ ಮಂಜು ಮೇಲೆ, ಇವ್ರು ನನ್ನ ಸೇಫ್ ಮಾಡ್ತಾರೆ ಅಂತ. ಬಟ್ ಮಿಗ್ದವ್ರು ಯಾರು, ಮನೆಯವ್ರು ಯಾರು ಇವ್ರ ಮೇಲೆ ನಂಬಿಕೆ ಇಕ್ಕಲ್ಲ. ಅಷ್ಟೇ ಸಿಂಪಲ್ ಥಿಂಗು. ಆ್ಯಂಡ್ ಇನ್ನೊಂದು ಟಾಪಿಕ್ಗೆ ಬರೋಣ. ಸೊ ಯಾಕೆ ಕರೆಸಿದ್ರು ಬಿಗ್ ಬಾಸ್ ಅವರು? ಹಾಗಾದರೆ 50 ದಿನಗಳ ಕಾಲ ಇವರು ಏನೂ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತಂದಾಗ ಯಾರೋ ಇಬ್ಬರನ್ನ ಬಿಟ್ಟಾಗ ಇಲ್ಲಿರೋರು ಜಾಗರಿಸ್ಕೊಳ್ತಾರೆ. ನಮ್ಗನ್ಸಿದ್ದು ಈಗ ಎಚ್ಚೆತ್ಕೊಳ್ತಾರೆ, ಅಯ್ಯೋ ಇವ್ನು ಯಾರೋ ಬಂದ್ಬಿಟ್ಟಲ್ಲ ಗುರು ನಮ್ಮ ಮನೆ ಒಳಗಡೆ. ಅದು ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಮೋರ್ ಓವರ್ ಶೋಭಾ ಶೆಟ್ಟಿ ಅವ್ರನ್ನ ಶಿಶಿರ್ ಅವರು ಆಲ್ರೆಡಿ ತೆಲುಗು ಬಿಗ್ ಬಾಸ್ ನೋಡಿದ್ದಾರೆ. ಅಲ್ಲಿ ಅವರ ರಗಡ್ನೆಸ್ನ ಸಖತ್ತಾಗಿ ಕಂಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾಡ್ತಾರೆ ಅನ್ನೋದು ಅವ್ರು ಕ್ವಶನ್ ಮಾರ್ಕ್ ಓಡ್ತಿತ್ತು ಅವತ್ತು. ಗೈಸ್ ಇಲ್ಲಿ ಲಿಟ್ರಲಿ ನನಗೊಂದು ಕನ್ಫ್ಯೂಷನ್ ಆಗ್ತಾ ಇರೋದು, ಸುದೀಪ್ ಸರ್ ಹೇಳ್ದಂಥ ಮಾತುಗಳು ಓಕೆ, ನಾನು ಎಕ್ಸೆಪ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಒಂದು ರೀಸನ್ಸ್ ಇರಬೇಕಲ್ಲ, ಒಂದು ಕಾರಣ ಕೊಡಬೇಕು. ನಾವು 50 ದಿನ ಆದಮೇಲೆ ನಿಮ್ಮನ್ನ ಅದಕ್ಕೆ ಕರ್ಸಿಲ್ಲ ಸರ್, ನಿಮ್ಮನ್ನ ಕರ್ಸಿರೋದು ಬಂದ್ಬಿಟ್ಟು ನೀವು ಜೊತೆಗೆ ಸೇರಿಕೊಂಡು ಗೇಮ್ ಮಾಡಿ ಆಸ್ ಅ ಕಂಟೆಸ್ಟೆಂಟ್ ಆಗಿ ಅಂತ ಅಲ್ಲೊಂದು ಮಾತು ಹೇಳಿದ್ರು. ಆ್ಯಂಡ್ ಹನುಮಂತ್ ಅವರು ಒಂದು ಮಾತು ಹೇಳಿದ್ರು, ಲೈಕ್ ಅವರು ಇವ್ರಿಗೆ ಕಳಪೆ ಏನೋ ಕೊಡ್ತೀನಿ ಅಂತಂದಾಗ ನಾವು ಒಂದು ಮಿಸ್ಟೇಕ್ ಲೈಕ್ ಗ್ರೇ ಏರಿಯಾದ ಇದನ್ನ ಆಟ ಆಡಿದ್ವಿ, ಒಂದನ್ನ ಲೈಕ್ ಮಾಡಿದ್ದನ್ನ ತೊಗೊಂಡು ಸೈಡಿಗೆ ಇಕ್ಕಿದ್ವಿ. ಇವರು ಮಂಜು ಅವರು ಸ್ಟಾರ್ಟಿಂಗ್ ಗೇಮ್ ಸ್ಟಾರ್ಟ್ ಆದಾಗಿದ್ದು ಇಲ್ಲಿ ತನಕ ಎಷ್ಟು ಆ ಥರ ಗ್ರೇ ಏರಿಯಾಗಳನ್ನ ಹುಡುಕ್ಬಿಟ್ಟು ಅವರು ಆ ಥರ ಆಟ ಆಡಿದ್ದಾರೆ. ಬಟ್ ನಾವು ನೆನ್ನೆ ಒಂದು ಮಾಡಿದ್ದಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಮ್ಮ ಮೇಲೆ ಕೂಗಾಡ್ಕೊಂಬಂದ್ರು ಅಂತ, ಅದಕ್ಕೆ ಕಳಪೆ ಕೊಡ್ತಾ ಇದ್ದೀನಿ ಅಂತ ಹನುಮಂತ್ ಅವರು ಹೇಳ್ತಾರೆ. ಬಟ್ ಇಲ್ಲಿ ಸುದೀಪ್ ಸರ್ ಒಂದು ಮಾತಾಡಲಿಲ್ಲ. ಅಲ್ಲಿ ಬೇರೆಯವರಾಗಿದ್ದಿದ್ರೆ ಏನು ಕ್ಲಾಸ್ ತಗೋತಿದ್ರು ಅಲ್ವಾ. ಸೊ ಇವರು ಏನೂ ಹೇಳಲಿಲ್ಲ ಅಲ್ಲಿ. ಸೊ ಗೈಸ್ ನಾನು ಇನ್ನೊಂದು ಹೇಳಿಲ್ಲ, ಆ್ಯಕ್ಚುಲಿ ಓಪನ್ ಆನೆಸ್ಟಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಅಲ್ಲಿ ಸುದೀಪ್ ಸರು ಕ್ಲಿಯರ್ ಕಟ್ಟಾಗಿ ಉಗ್ರ ಮಂಜುಗೆ ತುಂಬ ಫೇವರಿಸಮ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಕಡೆ ನನಗೆ ನೀಟಾಗಿ ಕಾಣಿಸ್ತದೆ. ಯಾಕಂದರೆ ಹನುಮಂತವ್ರು ಈ ಪಾಯಿಂಟ್ನ ಎತ್ಕೊತಾರೆ. ಅವ್ರು ಹೇಳ್ತಾರೆ, ನಾವು ಗ್ರೇ ಏರಿಯಾದಲ್ಲಿ ಒಂದೇ ಒಂದು ಸತಿ ಈ ಥರ ಮಾಡಿದ್ರೆ ಅದು ತಪ್ಪು. ಉಗ್ರ ಮಂಜು ಅವರು ಪದೇ ಪದೇ ಗ್ರೇ ಏರಿಯಾ ಕಿಂಗ್ ಅಂತ ಅನ್ಸ್ಕೊಂತಾರಲ್ಲ, ಅದು ಮಾಡ್ದಂಗೆ ಮಾತ್ರ ತಪ್ಪಿಲ್ವಾ? ಅದು ಸ್ಟ್ರಾಟಜಿ, ಅದು ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ. ಉಗ್ರ ಮಂಜು ಮಾಡೋದು ಆ ಥರ ಹೇಳ್ತಾರೆ, ನಾವು ಮಾಡೋದು ತಪ್ಪು ಅಂತ ಹೇಳ್ತಾರೆ. ಸೊ ಅದನ್ನ ಆ ಪಾಯಿಂಟ್ ಹೈಲೈಟ್ ಮಾಡಿದಾಗ ಕಿಚ್ಚ ಸುದೀಪ್ ಸರ್ ಏನು ಹೇಳ್ತಾರೆ ಅಂತ ಅನ್ಕೊಂಡೆ. ಇಲ್ಲ, ಅವರು ಏನು ಹೇಳಲೇ ಇಲ್ಲ. ಕಟ್ಟು ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಬ್ರಿಗೆ ಬಂದ್ಬಿಡ್ತಾರೆ. ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಏನು ಗೊತ್ತಾಗ ಈ ಹೇಳಿದ್ರಲ್ಲ, ಲೈಕ್ ಇವರೇನೋ ತಪ್ಪು ಮಾಡಿದ್ರು, ಪರ್ಸ್ನಲ್ ಥಿಂಗ್ಸ್ ಎತ್ಕೊಂಡು ಲೈಕ್ ಡಿಸಿಷನ್ ಕೊಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರು. ಬಟ್ ಪ್ರಜೆಗಳು ಏನು ಮಾಡ್ತಾ ಇದ್ರಿ ಅಂತ ಕೇಳಿದಾಗ ಪ್ರಜೆಗಳೇನು ಅವ್ರ ಟೀಮ್ ಅವ್ರು ವಿನ್ ಆಗಬೇಕು. ಅವ್ರು ಕೇಳಿರ್ತಾರೆ, ರಜತ್ ಅವರು ಹೇಳಿದ್ರು, ನಾನು ಕೇಳಿದೆ ಸರ್ ಹೋಗ್ಬಿಟ್ಟು ನಮ್ಮದು ಲೈಕ್ ನೀವು ಡಿಸಿಷನ್ ಕೊಡಿ ಕರೆಕ್ಟಾಗಿ ಅಂತ ಹೇಳಿದಾಗ ಅವ್ರು ರಜತ್ ಅವ್ರಿಗೂ ಇರುತ್ತೆ, ನಾನು ವಿನ್ ಆಗಬೇಕು, ನಮ್ಮ ಟೀಮೇ ವಿನ್ ಆಗಬೇಕು. ಇಲ್ಲಿ ಕಸ ಇದ್ರು ನಾವು ಕಸನೇ ನಾವು ವಿನ್ ಮಾಡ್ತೀವಿ ಅಂತ ಅವ್ರು ಮಾತಾಡ್ತಾರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಎಷ್ಟೊಂದು ಬಾರಿ ಬಿಗ್ ಬಾಸ್ ನಾನು ಇದನ್ನಿದೆ ಆ್ಯಕ್ಚುಲಿ ಇದು ಸುಮ್ಮನೆ ಇದು ಡಿಬೇಟಬಲ್ ಆಗುತ್ತೆ. ಇದು ಎಷ್ಟೊಂದು ಟಾಸ್ಕ್ಗಳಲ್ಲಿ ಟೈ ಅಪ್ ಆಗಿರುತ್ತೆ, ಇಲ್ಲ ರಿಸಲ್ಟ್ಸೇ ಬಂದಿರಲ್ಲ. 2ನೇ ಟಾಸ್ಕ್ ಕೊಟ್ಟೇ ಇಲ್ವಾ? ಹಾಗಾದ್ರೆ ಹೌದು, ಯಾಕೆ ಬ್ರದ್ ಮಾಡ್ಬೇಕು? ಈ ಟಾಸ್ಕ್ 3 ರೌಂಡ್ ಇರುತ್ತೆ ಅಂತ ಬಿಗ್ ಬಾಸ್ ಅವರೇ ಲೈಕ್ ಸ್ಕ್ರಿಪ್ಟ್ ಅಲ್ಲಿ ಇವ್ರು ಮಾಡಿದ್ದೆ ಒಂದು ರೌಂಡು. ಯಾಕೆ ಬ್ಯಾನ್ ಮಾಡ್ಬೇಕಾಗಿದ್ದು? ನಾನು ಅದನ್ನೇ ಕೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ನನಗೆ ಇದು ನೋ ಬ್ರೈನರ್ ಗುರು. ಇದು ಬಿಗ್ ಬಾಸ್ ಕಡೆಯಿಂದ ನನಗೆ ಎಷ್ಟೋ ಒಂದು ಟಾಸ್ಕ್ಗಳಲ್ಲಿ ರಿಸಲ್ಟ್ಸ್ ಬಂದಿರಲ್ಲ. ನೀನು ನೋಡಿದ್ಯಾ? ನನ್ನ ರಿಸಲ್ಟೇ ಅನೌನ್ಸ್ ಮಾಡಿಲ್ಲ ಅಂತ, ಯಾವುದೇ ರಿಸಲ್ಟ್ ಬಂದಿರೋದ್ರಿಂದ ಇನ್ನೊಂದ್ಸತಿ ಬೇರೆ ಟಾಸ್ಕ್ ಬರುತ್ತೆ ಅಂತ ಹೇಳ್ತಾರೆ. ಟೈಮ್ ಇಲ್ಲ ಅಂತಂದ್ರೆ ಇರೋದ್ರಲ್ಲೇ ಬಿಗ್ ಬಾಸ್ ಅವರೇ ನೋಡ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳ್ತಾ ಇರ್ತಾನೆ ಬಿಗ್ ಬಾಸ್ ಅವರು. ಇಲ್ಲ, ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಲ್ಲ. ಬಿಗ್ ಬಾಸ್ ಅವರು ಯಾವುದೇ ಟಾಸ್ಕ್ ಬಂದ್ರು ಕೂಡ ಅನೌನ್ಸ್ ಮಾಡಿದ್ರು. ಇದುವರೆಗೂ ನಾನು ನೋಡಿದ್ದೀನಿ ಈ ಸತಿ ಬಿಗ್ ಬಾಸ್ ಅಲ್ಲಿ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇವರು ಕಿತ್ತಾಡ್ಕೊಂಡು ಇದು ಮಾಡಲಿ ಅಂತಾನೆ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಈಗ ಉಸ್ತುವಾರಿಗಳು ಕೊಟ್ಟಿರೋದು ಏನಕ್ಕೆ ಅಂದ್ರೆ ಉಸ್ತುವಾರಿಗಳು ನೋಡ್ಕೊಳಕ್ಕೆ ವಿನ್ನರ್ ಯಾರು ಲೂಸರ್ ಯಾರು ಅಂತ ಹೇಳೋದಿಕ್ಕಲ್ಲ. ವಿನ್ನರ್ ಯಾರು ಲೂಸರ್ ಯಾರು ಅಂತ ಬಿಗ್ ಬಾಸ್ಗೆ ಬಿಟ್ಟಿರೋದು. ಉಸ್ತುವಾರಿಗಳೇನೋ ಕರೆಕ್ಟಾಗಿ ಮಾಡಿದಾರಾ ಅದನ್ನ ಹೇಳ್ಬೇಕು. ಅಲ್ಲಿ ಇವರೇ ಹೋಗ್ಬಿಟ್ಟು ವಿನ್ನರ್ ಲೂಸರ್ ಕ್ಯಾಮ್ರಾ ಮುಂದೆ ಹೇಳೋದಕ್ಕೆ ಲೈಕ್ ಬಿಗ್ ಬಾಸ್ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಬಿಗ್ ಬಾಸ್ ಅವ್ರು ಮಾತಾಡಲ್ಲ ಈ ಸತಿ. ಇವ್ರು ಜಗಳ ಆಡಲಿ ಅಂತಾರೆ. ಆ್ಯಕ್ಚುಲಿ ಇವರು ಇದು ಓಕೆ, ನಾನು ಒಪ್ಕೊತೀನಿ. ಯಾಕಂದರೆ ಇದು ನ್ಯಾಯವಾಗಿ ಜನಗಳಿಗೆ ನಮ್ಗೆ ಮತ್ತೆ ಅವ್ರಿಗೆ ಬಿಟ್ಟಿರೋದು ಇದು. ಯಾಕಂದರೆ ಬಿಗ್ ಬಾಸ್ ಅವರು ಅನ್ನೋದು ಇದು ಬಿಗ್ ಬಾಸ್ ಅವರು ತಲೆ ಹಾಕ್ತಲ್ಲ, ಜನಗಳಿಗೆ ಮತ್ತೆ ನಮಗೆ ಅಂದರೆ ಅವ್ರಿಗೆ ನಮಗೆ ಬಿಟ್ಟಿರೋದು. ಯಾರ್ದು ನ್ಯಾಯವಾಗಿರುತ್ತೆ, ಯಾರ್ದು ನ್ಯಾಯವಾಗಿಲ್ಲ ಅಂತ ನಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀವಿ, ನಾವು ಡಿಸೈಡ್ ಮಾಡ್ತೀವಿ, ನಾವು ವೋಟ್ ಹಾಕ್ತೀವಿ. ಅದು ಓಕೆ, ಅದು ವೆಲ್ ಗುಡ್ ಪ್ಲಾನ್. ಅದು ಆ್ಯಕ್ಚುಲಿ ಬಿಗ್ ಬಾಸ್ ಹಂಗೆ ಹೇಳಿದ್ರು. ನೀವು ಈಗ ನಿಮ್ಮ ಮನಸ್ಸಿಗೆ ಕರೆಕ್ಟಾಗಿ ಅಂತಂದ್ರೆ ಜನರುಗಳಿಗೆ ಜನರು ನೋಡ್ತಾ ಇರ್ತಾರೆ, ವೋಟ್ ಮಾಡ್ತಾರೆ, ಸೇವ್ ಮಾಡ್ತಾರೆ. ಅಲ್ಲಿ ಒಂದು ಕಮ್ಮಿ ನೀವು ಹೇಳ್ಬೋದು, ಈಗ ನಂದು ಒಂದು ಕಮ್ಮಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಒಂದು ಕಮ್ಮಿ ಕೊಡ್ಕೊಂಡು ನೀವು ಸೋಲ್ಬೋದು. ಬಟ್ ವೋಟಿಂಗ್ ಅಲ್ಲಿ ನೀವು ಗೆಲ್ತೀರ
ಗೆಲ್ತೀರಾ ಅಂತಾನು ಹೇಳಿದ್ರು. ಅದೊಂದು ಪಾಯಿಂಟ್ ಕರೆಕ್ಟ್ ಆಗಿತ್ತು ಸುದೀಪ್ ಸರ್. ವೋಟಿಂಗಲ್ಲಿ ಗೆಲ್ತಾರೆ ಸರಿ, ಓಕೆ. ಈಗ ಹಂಗಂತಂದ್ರೆ ಇವಾಗ ಉಸ್ತುವಾರಿಗಳು ಬಿಟ್ಬಿಟ್ಟು ಈಗ ಎಲ್ಲರೂ ಪ್ರಜೆಗಳು ಜಗಳ ಆಡಬೇಕಾಗತ್ತಾ? ಪ್ರಜೆಗಳು ಬೇಡ, ಬೇರೆ ಟಾಸ್ಕ್ಗಳಲ್ಲಿ ಇವರೆಲ್ಲ ಹೋಗಿ ಜಗಳ ಆಡೋಕ್ಕಾಗುತ್ತಾ? ನೀವು ಕೊಡಿ ಪರವಾಗಿ ನಾವು ಸೋತ್ವಿ. ಈಗ ಯಾರೂ ಸೋಲಕ್ಕೆ ಬಂದಿಲ್ಲ ಗುರು ಅಲ್ಲಿ. ಎರಡು ಟೀಮ್ ಇರುತ್ತೆ, ಎರಡು ಟೀಮಲ್ಲೂ ಕೂಡ ಏನ್ ಪಾಯಿಂಟ್ ಅಂತಂದ್ರೆ ನಾನು ಗೆಲ್ಬೇಕು, ಬಿಡು ಪರವಾಗಿಲ್ಲ. ಅವತ್ತು ಆ ರಿಸಲ್ಟೇ ಬಂದಿಲ್ಲ ಅಂತಂದ್ರು ಎರಡನೇ ಟಾಸ್ಕ್ ಆಡಿಸಿ, ಎರಡನೇ ಟಾಸ್ಕಲ್ಲಿ ಒಬ್ಬನಾದ್ರೂ ಅದು ಕಷ್ಟಪಟ್ಟಾರ ಆಡ್ತಾನ, ಅವನು ಉರ್ಕೊಂಡಾದ್ರೂ ಏನ್ ಮಾಡ್ತಾರೆ, ಗೆಲ್ಲಕ್ಕೆ ನೋಡ್ತಾರೆ. ತ್ರಿವಿಕ್ರಮ್ ಅವ್ರು ಬಿಡಲ್ಲ, ರಜತ್ ಅವರು ಬಿಡಲ್ಲ. ರಜತ್ ಅವರು ಇಲ್ಲ ತ್ರಿವಿಕ್ರಮ್ನ ತುಳಿಬೇಕು, ಇಲ್ಲ ತ್ರಿವಿಕ್ರಮ್ ರಜತ್ನ ತುಳಿಬೇಕು. ಇಬ್ಬರಲ್ಲ ಫಿಸಿಕಲ್ ಟಾಸ್ಕ್ ಬಂತು ಅಂತಂದ್ರೆ ಯಾರು ಇಬ್ರು ತುಳಿದೇ ಅವ್ರು ಗೇಮ್ ಆಡೋದು. ಆ ಥರ ಆಗುತ್ತೆ. ಅದು ಒಂದು ಯಾವಾಗ ರಿಸಲ್ಟ್ಸ್ ಗೊತ್ತಾಗುತ್ತೆ. ಬಟ್ ಜನಗಳು ನಾವು ನೋಡ್ತಾ ಇರ್ತೀವಲ್ಲ, ನಮಗೂ ಆಮೇಲೆ ಇನ್ನೊಂದೇನು ಗೊತ್ತಾ, ಆಕ್ಚುಲಿ ಇನ್ ಕೇಸ್ ಏನಾರ ಉಗ್ರ ಮಂಜು ಮೋಸ ಮಾಡಿ ಗೆದ್ರು ಕೂಡ ಸುದೀಪ್ ಸರ್ ಬಂದ್ಬಿಟ್ಟು ಏನಂತ ಹೇಳ್ತಾರೆ ನೆಕ್ಸ್ಟ್ ಶನಿವಾರದಲ್ಲಿ, ಅದು ಸ್ಟ್ಯಾಟಿಸ್ಟಿಕ್ಸ್, ಅವ್ರ ಸ್ಟ್ರಾಟಜಿ ಅದು ನನ್ಗೆ ಕಾಣಿಸ್ತಾ ಇದೆ. ಅಲ್ಲಿ ಆ ಥರ ಸ್ಟ್ರಾಟಜಿ ಮಾಡ್ಬೋದು ಅಂತಿದ್ರೆ ಲೈಕ್ ಆ ರೂಲ್ ಬುಕ್ಕಲ್ಲಿ ಬರ್ಕೊಟ್ಬಿಡ್ಲಿ, ಈ ಥರ ಸ್ಟ್ರಾಟಜಿ ಮಾಡಿ ನೀವು ಹಿಂಗೆ ಲೈಕ್ ಏನೋ ಗೇಮ್ ಮಾಡ್ಬೇಕಾದ್ರೆ ಏನಾದ್ರು ಟೈಮ್ ಜಾಸ್ತಿ ಎಳಿತಾ ಇತ್ತು ಅಂದ್ರೆ ಎರಡು ಟೀಮ್ ಒಂದಾಗ್ಬಿಟ್ಟು ನೀವು ಸ್ಟ್ರಾಟಜಿ ಮಾಡಿ ಹಿಂಗೆ ಬರ್ಕೊಟ್ಬಿಟ್ರೆ ಎಲ್ಲ ಟೀಮು ಮಾಡ್ಕೊಂತಾರಪ್ಪ. ಸೊ ಇಲ್ಲಿ ಕೆಲವೊಂದು ಬಾರಿ ತುಂಬ ತಪ್ಪುಗಳು ಎತ್ತು ಕಾಣಿಸುತ್ತೆ. ಹೌದು, ಬಟ್ ನನಗೆ ಅದು ಅರ್ಥ ಆಗ್ತಾರೆ. ಯಾಕದು ಸುದೀಪ್ ಸರೇ ಅವರು ಅರ್ಥ ಮಾಡ್ಕೊಂಡು ಅವರೇ ತಿದ್ಕೊಳ್ಬೇಕಷ್ಟೇ. ಬಟ್ ಈಗ ನಿನ್ನೆ ಅದನ್ನೇ ಪಾಯಿಂಟ್ ಔಟ್ ಮಾಡಿದ್ರು, ನಾನು ಯಾರಿಗೂ ಫೇವರಿಸಮ್ ಮಾಡ್ತಾಯಿಲ್ಲ, ಧರ್ಮ ನನಗೆ ತುಂಬ ಕ್ಲೋಸು, ಅವ್ರು ಇರ್ಬೋದಾಗಿತ್ತು ಇಲ್ಲಿ ಮನೆ ಒಳಗಡೆ. ನೀವಿಬ್ಬರು ಜಾಗದಲ್ಲಿ ತ್ರಿವಿಕ್ರಮ್ ಅವ್ರು ಕ್ಲೋಸ್ ಇದ್ದಾರೆ, ನನಗೆ ಮುಗ್ರಮ್ ಮಂಜು ಅವ್ರು ಕ್ಲೋಸ್ ಇದ್ದಾರೆ, ಆ್ಯಂಡ್ ಧರ್ಮ ಅವ್ರು ನನಗೆ ನಿಮ್ಮಿಬ್ಬರಿಗಿಂತ ಧರ್ಮ ಅವ್ರು ತುಂಬ ಕ್ಲೋಸು ಅಂತ ಹೇಳ್ತಾರೆ. ಬಟ್ ಅವ್ರು ಆಚೆ ಓಕೆ ಅದೆಲ್ಲ ನಾವು ಒಪ್ಕೊಳ್ಳೋಣ. ಬಟ್ ಇಲ್ಲಿ ನನ್ನ ಕ್ವಶನ್ಸ್ ಮೂಡ್ತಾ ಇರೋದು ಗುರು, ಕೆಲವೊಂದು ಕ್ವಶನ್ಸ್ನ ಉಗ್ರ ಮಂಜೂರ್ಗೂ ಕೇಳಬೇಕಾಗುತ್ತೆ. ಆ್ಯಂಡ್ ನೆನ್ನೆ ಅವರು ನೋಡ್ತದಂಥ ರೀತಿ ನೋಡ್ಬೋದಾಯಿತು. ಹಿಂಗೇನೋ ಒಂಥರ ಹಿಂಗೆ ಉಗ್ರ ಮಂಜು ಅವ್ರು ಯಾರನ್ನ ನೋಡ್ತಿದ್ವಿ ಗೊತ್ತಾ, ಇವ್ರನ್ನ ರಜತ್ ಅವ್ರನ್ನ, ಅದೇ ರೋಗಿಷ್ಟ ಅಂತ ಹೇಳ್ತಾರಲ್ಲ, ಅದನ್ನ ಡೈರೆಕ್ಟಾಗಿ ಮಾತಲ್ಲೇ ಹೇಳ್ಬೋದಾಗಿತ್ತು ಅಂತ ಕೂಡ ಹೇಳ್ತಾರೆ. ಮಂಜು ಅವರು ಪಾಪ ಏನೋ ಬೈದಲ್ಲ ಯಾರಿಗೂ. ಅಯ್ಯಯ್ಯಪ್ಪ, ಎಷ್ಟೊಂದ್ಸತಿ ಬೈದಿದ್ದಾರೆ, ಹಿಂದೆ ಎಲ್ಲ ಮಾತಾಡಿದ್ದಾರೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಬಾರಿ ಫೇವರಿಸಮ್ ಅನ್ನೋದು ಸಿಕ್ಕಿದಾಗ ಕೆಲವರು ನಮ್ಮನ್ನೇ ಬೈಕೊಳಕ್ಕೆ ತುಂಬ ಜನ ಇರ್ತಾರೆ. ಬೇಡ ಬಿಟ್ಬಿಡೋಣ. ಆ್ಯಂಡ್ ಗೈಸ್ ಇನ್ನೊಂದು ಏನಂತಂದರೆ ಲೈಕ್ ಧನ್ರಾಜ್ ಅವರು ನಿನ್ನೆ ಐಶ್ವರ್ಯ ಅವ್ರಿಗೆ ಉತ್ತಮ ಕೊಟ್ಟಿದ್ದು ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಮ್ಮ ಪ್ರಕಾರ ಲಿಟ್ರಲಿ ವರ್ತ್ಲೆಸ್ ಅಂತಲೇ ಹೇಳ್ಬೋದು. ಐಶ್ವರ್ಯ ಅವ್ರು ಏನು ಮಾಡಿದ್ದಾರೆ ವಾರ ಪೂರ್ತಿ ಉತ್ತಮ ಕೊಡೋದಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನೆನ್ನೆ ಕಟ್ ಮಾಡೋರು ಬಿಗ್ ಬಾಸ್ ಇದು ಎಸ್ಕಲೇಟ್ ಆಗುತ್ತೆ ಇದೊಂದು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಕಟ್ ಮಾಡಿಬಿಟ್ಟು ಇಲ್ಲ ತ್ರಿವಿಕ್ರಮ್ ಅವ್ರು ಕೊಡ್ಬೋದಿತ್ತು. ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಬೇರೆ ಯಾರಿಗಾರು ಲೈಕ್ ಬೇರೆ ಚೆನ್ನಾಗಿ ಗೇಮ್ ಆಡಿರೋ ತುಂಬ ಜನ ಇದ್ದಾರೆ ಅಲ್ಲಿ. ಅಂದರೆ ವಾರ ಪೂರ್ತಿ ಫಾರ್ ಬೆಟರ್ ಆಗಿ ಆಡಿರೋ ತುಂಬ ಜನ ಇದ್ದಾರೆ, ಅವ್ರು ಕೊಡ್ಬೋದಿತ್ತು. ಬಟ್ ಅವ್ರದೇ ತಂಡದಂತವ್ರಾದಂತ ಗೆಲ್ಸ್ತದಂತ ತ್ರಿವಿಕ್ರಮ್ ಅವರಿದ್ರು, ಬೊಬೇಗೌಡ ಅವ್ರು ಹೆಲ್ಪ್ ಮಾಡಿದ್ರು, ಕೊಡ್ಬೋದಾಗಿತ್ತಲ್ವಾ. ಅವ್ರು ಕಟ್ಕೊಂಡು ಬಟ್ಟೆ ಅದನ್ನ ಎಷ್ಟು ಕಷ್ಟಪಟ್ಕೊಂಡು ಅದು ಲೈಕ್ ಪಜಲ್ ಎಲ್ಲ ನೀಟಾಗಿ ಮಾಡಿದ್ರಲ್ಲ, ಅವ್ರು ಕೊಡ್ಬೋದಿತ್ತು. ಹೆಂಗ ಅನಿಸ್ತು ಅಂತಂದ್ರೆ ಬಿಗ್ ಬಾಸ್ ಅವ್ರಿಗೆ ಸ್ವಲ್ಪ ಫ್ರೇಮ್ ಕೊಡೋದಕ್ಕೋಸ್ಕರ ಹೇಳ್ಬಿಟ್ಟು ಕಳ್ಸಾರೆ ಹೆಂಗೆ ಅಂತ ಗೊತ್ತಾಗ್ತಾರೆ ನನಗೆ. ನೋಡೋಣ ಗೈಸ್, ಈ ವಾರ ಯಾರು ಈ ಪ್ರಮೋದಲ್ಲಿ ಶೋಭಾ ಶೆಟ್ಟಿ ಅವ್ರು ಹೋಗ್ತೀನಿ ಅಂತ ಕುಣಿತಾ ಇದ್ದಾರೆ, ಐಶ್ವರ್ಯ ಅವ್ರು ಹೋಗ್ತಾರ ಗೊತ್ತಿಲ್ಲ, ಶಿಶಿರ್ ಅವ್ರು ಹೋಗ್ತಾರ ಗೊತ್ತಿಲ್ಲ. ಇಲ್ಲಿಗ ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದಾರೆ. ಸೊ ಗೈಸ್ ನಂಗೆ ಇಲ್ಲಿ ಗೊತ್ತಾಗ್ತಿಲ್ಲ, ಶಾಕಿಂಗ್ ಏನಂತಂದ್ರೆ ಧನ್ರಾಜ್ ಅವರು ಐಶ್ವರ್ಯ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಉತ್ತಮ ಕೊಡ್ತಾರೆ, ಮೆಡಲ್ ಕೊಡ್ತಾರೆ. ಇಲ್ಲಿ ಸುದೀಪ್ ಸರ್ ಮುಂದೆ ಕುತ್ಕೊಂಡು ನೋಡಿದ್ರೆ ರಜತ್ ಅವರು ಕೊಡ್ತಾರೆ. ಹೆಂಗೆ ಗುರು ಇದು ಕನ್ಫ್ಯೂಷನ್ ನನಗೆ. ರಜತ್ ನನಗೆ ಲಿಟ್ರಲಿ ಕನ್ಫ್ಯೂಷನ್ ಆಗೋಯ್ತು. ಇದು ಹೆಂಗ ಅನಿಸ್ತು ಅಂತಂದ್ರೆ ಬಿಗ್ ಬಾಸ್ ಅವ್ರಿಗೆ ಏನಾರ ಹೇಳ್ಬಿಟ್ಟು ಮಾಡ್ತಾರೆ ಅವ್ರಿಗೆ ಕೊಡಿ ಪಾಪ ಏನೋ ಈ ಗುರು ನನಗೆ ಏನೋ ಅರ್ಥ ಆಗ್ತಾರೆ ಗುರು. ಬಿಗ್ ಬಾಸ್ ಕನ್ಫ್ಯೂಷನ್ ಅರ್ಥ ಆಗ್ತಾರೆ ನನಗೆ, ಹೆಂಗ್ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಅಂತ. ಸೊ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ನನಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.